ತುಮಕೂರಿನಲ್ಲಿ ಹೊರಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದವರು ಆಗ್ರಹಿಸ್ತಾ ಇದ್ದಾರೆ. ಇದು ಸಾಂಕೇತಿಕ ಪ್ರತಿಭಟನೆ. ಮಾರ್ಚ್ 23ರಿಂದ ಹೊರಗುತ್ತಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ಸಹ ನೀಡಲಾಗುತ್ತೆ. ಕಾಲ್ನಡಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನೌಕರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹೊರಗುತ್ತಿಗೆ ನೌಕರರ ಬಗ್ಗೆ ಸ್ಪಷ್ಟ ನಿಲುವನ್ನು ತೋರುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಸದರಿ ಗುತ್ತಿಗೆದಾರರನ್ನೇ ಕಾಯಂಗೊಳಿಸಬೇಕು ಅಂತ ಹೇಳಿ ನೌಕರರ ಒಂದು ಒತ್ತಾಯ. ಸುಪ್ರೀಂ ತೀರ್ಪಿಗೂ ಸಹ ಕ್ಯಾರೆ ಎನ್ನದ ಸರ್ಕಾರದ ವಿರುದ್ಧ ಪ್ರತಿಭಟನಾ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಸ್ಪಷ್ಟ ನಿಲುವನ್ನು ನೀಡದೇ ಇದ್ರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆ ನೀಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ವಿವಿಧ ವೃಂದದ ಗುತ್ತಿಗೆದಾರರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಸಹ ಮಾಡಿರುವಂಥದ್ದು. ಇದ್ರ ಬಗ್ಗೆ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಅಕ್ಷಯ್ ಡಿ.ಎಂ. ಗೌಡ, ಇನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಮಾತನಾಡಿದ್ದಾರೆ. ನೋಡೋಣ. ಪ್ರತಿಭಟನೆ ಉದ್ದೇಶ ಇವತ್ತೇನು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಏನು ನಮ್ಮ ರಾಜ್ಯ ಸಮಿತಿಯಿಂದ ಮಾರ್ಚ್ 23ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆನ ನೀಡಿದ್ವಿ. ಇವತ್ತು ಸಾಂಕೇತಿಕವಾಗಿ ಆರಂಭ ಮಾಡೋ ನಿಟ್ಟಿನಲ್ಲಿ ನಾವು ಜನವರಿ 28ನೇ ತಾರೀಕು ಹಾಸನಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ 2ನೇ ಜಿಲ್ಲೆಯಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆರಂಭನ ಮಾಡಿದ್ವಿ. ಇವತ್ತು ಕಾಲ್ನಡಿಗೆ ಮುಖಾಂತರ ನಮ್ಮ ಹೊರಗುತ್ತಿಗೆ ನೌಕರರ ಸಮಸ್ಯೆಯ ಘೋಷವಾಕ್ಯದೊಂದಿಗೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಕಾಲ್ನಡಿಗೆಯಲ್ಲಿ ಹೋಗಿ ಅವರಿಗೆ ಮನವಿನ ಕೊಟ್ಟು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೊರಗುತ್ತಿಗೆ ನೌಕರರ ಪರವಾಗಿ ಒಂದು ಸ್ಪಷ್ಟ ನಿಲುವನ್ನು ಸರ್ಕಾರ ತಿಳಿಸಲಿಲ್ಲ ಅಂದರೆ ಮಾರ್ಚ್ 23ರಿಂದ ರಾಜ್ಯಾದ್ಯಂತ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರನ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಏನಿಲ್ಲ ಸರ್. ಈಗ ಏನು ಅಂದರೆ ಈಗ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ. ಸದರಿ ಇರುವ ಹೊರಗುತ್ತಿಗೆ ನೌಕರರನ್ನೇ ಕಾಯಂ ಮಾಡಿ, ಇಲ್ಲ ಅವ್ರಿಗೆ ಕೃಪಾಂಗ ಕೊಟ್ಟು ಇದು ಮಾಡಿ ಅಂತ ಹೇಳಿದೆ. ಬಟ್ ಈಗ ಅವರು ಸೊಸೈಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊಸೈಟಿ ಅಷ್ಟು ಯಶಸ್ವಿಯಾಗಿ ಆಗಲ್ಲ ಅನ್ನೋ ಉದ್ದೇಶದಿಂದ ಈಗ ಸುಪ್ರೀಂ ಕೋರ್ಟ್ ಆ ರೀತಿಯಾದಂಥ ಸಲಹೆಯನ್ನು ನೀಡಿದೆ. ಬಟ್ ರಾಜ್ಯ ಸರ್ಕಾರ ದಿನಕ್ಕೊಂದು ಹೇಳಿಕೆ ನೀಡ್ತಿದೆ, ಸ್ಪಷ್ಟವಾದಂಥ ನಿಲುವನ್ನು ತಿಳಿಸ್ತಾ ಇಲ್ಲ. ದಿನಕ್ಕೊಂದು ಹೇಳಿಕೆ ನೀಡ್ತಿದ್ದರಿಂದ ನಮ್ಮ ನೌಕರರಿಗೆ ಆತಂಕ ಶುರುವಾಗಿದೆ, ಎಲ್ಲಿ ಕೆಲಸ ಕಳ್ಕೋಬೇಕಾದಂಥ ಭೀತಿ ಶುರುವಾಗಿದೆ. ಹಂಗಾಗಿ ಅವರು ಒಂದು ಸ್ಪಷ್ಟ ನಿಲುವನ್ನು ತಿಳಿಸಬೇಕು. ಯಾಕಿಲ್ಲ ಅಂದರೆ ನಾವು ಮಾರ್ಚ್ 23ರಿಂದ ಫ್ರೀಡಮ್ ಪಾರ್ಕ್ನಲ್ಲಿ, ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರನ ಹಮ್ಮಿಕೊತೀವಿ. ಈಗ ಸರ್ಕಾರಕ್ಕೆ ಮುಷ್ಕರದ ನೋಟಿಸ್ನ ಕೂಡ ಕೊಟ್ಟಿದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಲಿಲ್ಲ ಅಂದರೆ ಈಗ ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆಯುಷ್ ಇಲಾಖೆಯ ಹೊರಗುತ್ತಿಗೆ ನೌಕರರು ವಿವಿಧ ವೃಂದದಲ್ಲಿದ್ದಾರೆ. ಗ್ರೂಪ್ ಡಿ ಇರ್ಬೋದು, ನಾನ್ ಕ್ಲಿನಿಕಲ್ ಇರ್ಬೋದು, ನರ್ಸಿಂಗ್ ಆಫೀಸರ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ಗಳಿರ್ಬೋದು, ಮತ್ತು ಇವರು ಡಾಟಾ ಎಂಟ್ರಿಗಳಿರ್ಬೋದು, ಮತ್ತು ಫಾರ್ಮಸಿ ಅಧಿಕಾರಿಗಳು ಎಲ್ಲ ವೃಂದದಲ್ಲೂ ವಿವಿಧ ವೃಂದದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಬಟ್ ಅವರ ಕುಟುಂಬಕ್ಕೆ ಅವರ ಸರ್ಕಾರದ ಹೇಳಿಕೆಯಿಂದ ದಿನಕ್ಕೊಂದು ಹೇಳಿಕೆ ನೀಡ್ತಿರೋದ್ರಿಂದ ಅವರ ಕುಟುಂಬಕ್ಕೆ ಮುಂದೆ ಆಶ್ರಯ ಯಾರು, ಕೆಲಸ ಕಳ್ಕೊಂಡ್ರೆ ಅನ್ನೋದು ಈಗ ನಮ್ಮ ನೌಕರರ ಭೀತಿಯಾಗಿದೆ. ಹಂಗಾಗಿ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು. ಇಲ್ಲಾಂದರೆ ಉಗ್ರ ರೀತಿಯಲ್ಲಿ ಹೋರಾಟನ ಮಾಡ್ತೀವಿ. ಇದು ಬರೀ ಸಾಂಕೇತಿಕವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ನಾವು ರಾಜ್ಯ ಸಮಿತಿಯಿಂದ ಹಮ್ಮಿಕೊತೀವಿ. ಏನು ಹೊರಗುತ್ತಿಗೆ ನೌಕರರಿದ್ದಾರೆ, ಅವರು ಕೋವಿಡ್ ಅಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಈಗ ಈ ಮೂಲಕ ನಾವು ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ, ಎಲ್ಲರನ್ನೂ ತಮ್ಮ ಮಲತಾಯಿ ಧೋರಣೆ ತೋರ್ದಲೇನೆ ನಮ್ಮ ನೌಕರರೆಲ್ಲ ಒಂದು ಕಾಯಂ ನೌಕರರು ಏನು ಕೆಲಸ ಮಾಡ್ತಾರೆ ಅದರ ದುಪ್ಪಟ್ಟು ಕೆಲಸ ನಮ್ಮ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ನಾನು ಹೇಳ್ತೇನೆ. ಮತ್ತು ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಹರಿಯಾಣ ಮತ್ತು ಪಂಜಾಬಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗ ಕಾಯಂ ಮಾಡಿದ್ದಾರೆ. ಆ ಮಾನದಂಡ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅಂತ ನಾವು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ಆರೋಗ್ಯ ಸಚಿವರಾಗಿರ್ಬೋದು, ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಹೊರಗುತ್ತಿಗೆ ನೌಕರರು ಅವ್ರದ್ದು ಒಂದು ಫ್ಯಾಮಿಲಿ ಇದೆ, ಅವ್ರಿಗೆ ಆದ ಒಂದು ಸಂಸಾರ ಇರುತ್ತೆ. ದಯವಿಟ್ಟು ಇದನ್ನು ಮನದಲ್ಲಿ ಇಟ್ಕೊಂಡು ಸರ್ಕಾರದ ಮೂಲಕ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಈಡೇರಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸರ್ಕಾರದಿಂದ ಸವಲತ್ತು ಅಂದರೆ ಈ ಹಿಂದೆ ಕಾಯಂ ನೌಕರರು ಬಂದ ಜಾಗದಲ್ಲಿ ನಮ್ಮ ನೌಕರರನ್ನ ತೆಗೆಯುವಂಥ ಪರಿಸ್ಥಿತಿ ಬಂದಿತ್ತು. ಆವಾಗ ನಾವು ಅದೇ ಆರೋಗ್ಯ ಸಚಿವರನ್ನ ಭೇಟಿಯಾದಾಗ ಅವಾಗ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಯಾವ ಕಾಯಂ ನೌಕರನ್ನು ತೆಗಿಯೋಕ್ಕೆ ಬಿಟ್ಟಿಲ್ಲ. ಅದೊಂದು ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಮತ್ತು ಮುಂದೇನೂ ನಮ್ಮ ನೌಕರನ್ನ ಕೈ ಬಿಡ್ದಲೆ ಮಲತಾಯಿ ಧೋರಣೆ ತೋರಬೇಡಿ ಅಂತ ಕೇಳ್ಕೊತಾ ಇದ್ದೀವಿ. ಕೋವಿಡಲ್ಲಿ ತನ್ನ ಫ್ಯಾಮಿಲಿನೂ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ನಮ್ಮ ಹೊರಗುತ್ತಿಗೆ ನೌಕರರು ಫ್ಯಾಮಿಲಿನೂ ಕಳ್ಕೊಂಡು ತಮ್ಮ ಜೀವನದ ಹಂಗನ್ನು ತೊರೆದು ಕೆಲಸ ಮಾಡಿದ್ದಾರೆ.